ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಪರಮಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಶ್ರೀ ಕ್ಷೇತ್ರ ಮೂಡುಬಿದ್ರೆ ಅವರ ಪಾದಾಬ್ಜಗಳಲ್ಲಿ ತ್ರಿವಾರಿ ಇಚ್ಛಾಮಿಗಳನ್ನು ಅರ್ಪಿಸುತ್ತೇನೆ. ನಾನು ಬ್ರಾಹ್ಮಿಲಾ ಮದನ್. ಸಮಸ್ತ ಧರ್ಮ ಬಂಧುಗಳಿಗೆ ಇಂದು ಅಪೂರ್ವವಾದ ಅಮೃತದ ದಿನದಂದು ಎಲ್ಲರಿಗೂ ಸಹ ವಂದಿಸುತ್ತೇನೆ. ಕನ್ನಡ ಸಾರಸ್ವತ ಲೋಕದಲ್ಲಿ ಜೈನ ಕವಿಗಳದ್ದೇ ಮೇಲುಗೈ. ಪಂಪರನ್ನ ಪೊನ್ನ ಜನ್ನ ನಾಗಚಂದ್ರ ರತ್ನಾಕರ ಇವರ ಸಾಹಿತ್ಯ ಮನುಕುಲದ ಮಾನವರಿಗೆ ಮಂಗಲ ಉಂಟು ಮಾಡಿದೆ. ಅದೇ ರೀತಿಯಾಗಿ ರತ್ನಾಕರ ವರ್ಣಿ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ, ಜೈನ ಸಾಹಿತ್ಯ ಹಾಗೂ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಭೂತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭರತೇಶ ವೈಭವ, ಅಪರಾಜಿತೇಶ್ವರ ಶತಕ, ರತ್ನಾಕರ ಶತಕ ರಚನೆಯ ಮೂಲಕ ತ್ರಿಲೋಕ ಶತಕವನ್ನು ಸಹ ಬರೆದು ವಿಶ್ವಕವಿಯಾಗಿ ರಾರಾಜಿಸಿದ್ದಾರೆ. ರತ್ನಾಕರರ ಜೀವನದಲ್ಲಿ 3 ಘಟ್ಟಗಳನ್ನು ನಾವು ಇವರ ಕೃತಿಗಳ ಮೂಲಕ ನೋಡಬಹುದಾಗಿದೆ. ಭರತೇಶ ವೈಭವ ರಚನೆ ಮಾಡುವಾಗ ಕವಿಯಲ್ಲಿ ಕಷಾಯ ಕಡಿಮೆ ಆಗಿರಲಿಲ್ಲ. ತನ್ನನ್ನು ಕಿಚಾಯಿಸಿದ ದಿಗಂಬರ ಮುನಿಗಳ ಬಗ್ಗೆ ಅಸಹನೆ ತಾಳಿದ್ದು, ತದನಂತರ ಬಾಹುಬಲಿ ಪಾತ್ರವನ್ನು ಯತಿಗಳ ಪಾತ್ರವೋ ಎಂಬಂತೆ ಚಿತ್ರಿಸಿ ಭರತೇಶ ವೈಭವಕ್ಕೆ ದೃಷ್ಟಿಬೊಟ್ಟಾಗಿ ಚಿತ್ರಿಸಿರುವುದನ್ನು ಕಾಣಬಹುದು. ಭರತೇಶ ವೈಭವದ ಮೊದಲ ಹಾಗೂ ಕೊನೆಯ ಪದ್ಯಗಳನ್ನು ಸಂಗ್ರಹಿಸಿ ಇದನ್ನು ನಿರಂಜನ ಸ್ತುತಿ ಎಂದು ಶ್ರಾವಕೋತ್ತಮರು ಕಳೆದ 5 ಶತಮಾನಗಳಿಂದಲೂ ಹಾಡುತ್ತಲೇ ಬಂದಿದ್ದಾರೆ. ಆನಂತರ ರತ್ನಾಕರ ಶತಕ ಬರೆಯುವಾಗ ಕವಿಯ ಮನಸ್ಸು ನಿರ್ಮಲವಾಗಿದ್ದು ಶ್ರಾವಕರಲ್ಲಿ ಜಿನಭಕ್ತಿ ಸಿಂಚನ ಉಂಟು ಮಾಡಿದ್ದಾರೆ. ಅಪರಾಜಿತ ಶತಕದಲ್ಲಿ ರತ್ನಾಕರ ದಿಗಂಬರ ಮುನಿಯ ಅಪರಾವತಾರಿಯಾಗಿ ಮಾನಸಿಕ ಔದಾರ್ಯವನ್ನು ಮೆರೆದಿದ್ದಾರೆ. ಒಟ್ಟಿನಲ್ಲಿ ಈತನ 3 ಶತಕಗಳು ತ್ರಿವೇಣಿ ಸಂಗಮವಾಗಿದ್ದು ಕವಿಯ ಭಾವನೆ ಮನೋಜ್ಞವಾಗಿದೆ. ವಿದ್ಯಾವಾಚಸ್ಪತಿ ವ್ಯಾಖ್ಯಾನ ಕೇಸರಿ ಡಾಕ್ಟರ್ H.P. ಮೋಹನ್ ಕುಮಾರ್ ಶಾಸ್ತ್ರಿ, ಮಂಡ್ಯ, ಮೈಸೂರು ಇವರು ಸುಮಧುರ ಕಂಠದಿಂದ ವಾಚನ ಮಾಡುತ್ತಲೇ ಬಂದಿದ್ದಾರೆ. ಕರೋನಾ ಸಮಯದಲ್ಲಿ ಧರ್ಮ ಜಾಗೃತಿ ಮಾಡಿ ಜನರನ್ನು ಸನ್ಮಾರ್ಗದಲ್ಲಿ ಸತ್ಕಾಲಕ್ಷೇಪ ಮಾಡಲು ಸಹಕರಿಸುತ್ತಿದ್ದಾರೆ. ಸತತವಾಗಿ ವಾಚನ ವ್ಯಾಖ್ಯಾನ ಮಾಡುವುದು ಸುಲಭದ ಮಾತೇನಲ್ಲ. ಜೊತೆಗೆ ಜೈನ ಸಮಾಜದ ಸಾಧಕರ ಪರಿಚಯ ಮಾಡಿಕೊಡುತ್ತಿರುವುದು ಶ್ಲಾಘನೀಯ. ಸರ್ವಕಾಲಿಕ ಸತ್ಯವನ್ನೊಳಗೊಂಡ ರತ್ನಾಕರನ ಪದಗಳು ಸಾರ್ವಜನಿಕರಿಗೆ ಅಗತ್ಯ. ಸಾಮಾನ್ಯರಿಗೂ ಅರ್ಥವಾಗುವ ಕನ್ನಡದ ಶತಕಗಳನ್ನು ಸುಲಭೀಕರಿಸಿ ಹೇಳುವ ತಾಳ್ಮೆ, ಜಾಣ್ಮೆ ಮೋಹನ್ ಕುಮಾರ್ ರವರಿಗಿದೆ ಎಂದು ಹೇಳಲು ಇಚ್ಛೆ ಪಡುತ್ತೇನೆ. ಸುಂದರವಾದ ಪೋಸ್ಟರ್ಗಳನ್ನು ಮಾಡಿ ಅಂತರ್ಜಾಲದಲ್ಲಿ ಪ್ರಚಾರ ಮಾಡಿ ಮನೆಗಳಿಗೆ ತಲುಪಿಸುವ ಇವರ ಪ್ರಯತ್ನ ಶ್ಲಾಘನೀಯವಾದದ್ದು. ಡಾಕ್ಟರ್ H.P. ಮೋಹನ್ ಕುಮಾರ್ ಶಾಸ್ತ್ರಿಗಳು ವಿದ್ಯಾವಾಚಸ್ಪತಿಗಳು, ಸಿದ್ಧಿಪುರುಷರು, ವ್ಯಾಖ್ಯಾನ ಕೇಸರಿಗಳು. ಶ್ರವಣಬೆಳಗೊಳದ ಶ್ರೀಯುತರು ಕಾಲೇಜಿನ ಪ್ರಾಚಾರ್ಯರಾಗಿ, ಜೈನ ವಿದ್ವಾಂಸರಾಗಿ, ಸಾಹಿತಿಗಳಾಗಿ ರಾರಾಜಿಸುತ್ತಿದ್ದಾರೆ. ಶ್ರೀಯುತರು ರತ್ನಾಕರ ಶತಕ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ ಹೀಗೆ 300 ದಿನಗಳ ಜ್ಞಾನ ಕಾವ್ಯ ವಾಚನ ವ್ಯಾಖ್ಯಾನ ಯಜ್ಞ ಮಾಡಲು ಹೊರಟಿದ್ದಾರೆ. ಇವರ ಸಾಧನೆಗೆ ನಾವೆಲ್ಲರೂ ಸಹ ಸಹಕರಿಸಲೇಬೇಕು. ಅಪರಾಜಿತೇಶ್ವರ ಶತಕ ಈ ಕೃತಿ ಬರೆಯುವಾಗ ರತ್ನಾಕರ ದಿಗಂಬರ ಮುನಿಯಾಗಿರುವನು ಮತ್ತು ಸಮಚಿತ್ತನಾಗಿರುವನು. ಸರ್ವ ಗುಣಗಳೋಳ್ ಸುಲಭರಾರ್ ಜಿನನೀಂ ಪೊರೆಗಾಗಿ ಓರ್ವರೊಳ್ ಇರ್ದುದೊಂದು ಗುಣಂ ಗುಣಕೋಟೆ ಎನ್ನುತ್ತೆ ಹಿಗ್ಗುವೆನು ಎಂದು ಆನಂದ ವ್ಯಕ್ತಪಡಿಸಿರುವರು. ನಿಮ್ಮಡಿಗಳಂ ನೆನೆವಾತನೇ ನನ್ನ ಬಂಧು ಎಂದಿದ್ದಾನೆ. ಧರ್ಮಬಂಧುಗಳೇ ಎಂದು ಸಂಬೋಧಿಸುವವನೇ ಉತ್ತಮ ಎಲ್ಲರ ಅಭಿಪ್ರಾಯ. ಪೂರ್ವ ವಿದೇಹದಲ್ಲಿ ಅಜಿತವೀರ್ಯರೆಂಬ 20ನೇ ತೀರ್ಥಂಕರರನ್ನು ಸ್ಮರಿಸಿ ರತ್ನಾಕರ ಈ ಶತಕವನ್ನು ರಚಿಸಿದ್ದಾನೆ. ಅಜಿತವೀರ್ಯರಿಗೆ ಅಪರಾಜಿತ ಎಂಬ ಹೆಸರು ಉಂಟು. ಶ್ರೀಮಂತವಾದ ಪೀಳಿಗೆಯಲ್ಲಿ ಜನಿಸಿರಬಹುದು, ಉತ್ತಮ ಗೋತ್ರದಲ್ಲಿ ಹುಟ್ಟಿರಬಹುದು, ದೃಢಕಾಯನಿರಬಹುದು, ಸುಂದರನಾಗಿರಬಹುದು, ಪರಿಪೂರ್ಣ ಆಯುಷ್ಯನ್ನು ಪಡೆದು ಪಾದರಸದಂತೆ ಲವಲವಿಕೆಯಿಂದ ಇರಬಹುದು. ಇವೆಲ್ಲ ಲೌಕಿಕ ಪ್ರಾಪ್ತಿಗಳೆಂದು ಯಾವುದಕ್ಕೂ ಮರುಳಾಗದೆ ನಿಶ್ಚಿಂತೆಯಿಂದ ಸರ್ವಸಂಗ ಪರಿತ್ಯಾಗಿಯಾಗಿ ತನ್ನ ಬಾಳ್ಗಡಲನ್ನು ರತ್ನತ್ರಯದಿಂದ ಸಿಂಗರಿಸಿಕೊಳ್ಳಬೇಕೆಂದು ಹೇಳುತ್ತಾರೆ. ಅಪರಾಜಿತೇಶ್ವರ ಶತಕದ ಪ್ರಥಮ ಸಂಭ್ರಮದ ಈ ದಿನ ನನ್ನಿಂದ ಅತಿಥಿ ನುಡಿ ಆಡಿಸಿರುವುದು ಬಹಳ ಸಂತೋಷವನ್ನು ತಂದಿದೆ. ಈ ಮೂಲಕ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ.
ಈ ಕಾರ್ಯಕ್ರಮದಲ್ಲಿ ಅವರ ಜೊತೆ ಆಂಧ್ರ ಪ್ರದೇಶದ ಅಮರಾಪುರದ ಭಕ್ತ ಕವಿ ಪುರೋಹಿತರಾದ ಮದನ್ ಪಂಡಿತ್ ಅವರು ಈ ಕಾರ್ಯಕ್ರಮದ ಸಂಚಾಲನೆ ಮಾಡಿದ್ದು, ಕಾವ್ಯ ವಾಚನ ಮತ್ತು ವ್ಯಾಖ್ಯಾನದ ಲಿಖಿತ ವಿಶ್ಲೇಷಣೆ ಮಾಡಿದ ಪುರೋಹಿತ ಭೂಷಣ ಯುವ ಸಾಹಿತಿ ಶ್ರೀ ಉದಯಕುಮಾರ್ ಶಾವಂತಪುರ ಅವರಿಗೂ ಶುಭವಾಗಲಿ. ನಾನು ಬ್ರಾಹ್ಮಿಲಾ ಮದನ್ ತಮ್ಮೆಲ್ಲರಿಗೂ ಸಹ ವಂದಿಸುತ್ತಾ ಜಿನದರ್ಶನಂ ಪುನದರ್ಶನಂ ಎಂದು ಹೇಳಲು ಇಚ್ಛಿಸುತ್ತೇನೆ.